ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವತ್ತು ಇಲ್ಲಿ ಹೀಗೆ ಆಯ್ತಲ್ವಾ? ಮನೆಯಲ್ಲಿ ಆ ರೂಮ್ ಹತ್ರನೂ ಹೀಗೆ ಆಯ್ತಲ್ವಾ? ಅವತ್ತು ಅತ್ತೆ ಒಳಗಡೆ ಹೋಗೋದನ್ನ ನೋಡ್ದೆ. ಆಮೇಲೆ ನಾವ್ ಎಲ್ಲರೂ ಒಳಗಡೆ ಹೋದಾಗ ಅವರಲ್ಲೆಲ್ಲೂ ಕಾಣಿಸ್ಲಿಲ್ಲ. ಆಮೇಲೆ ಹೊರಗಡೆಯಿಂದ ಅವರು ಮತ್ತೆ ವಾಪಸ್ ಒಳಗಡೆ ಬಂದ್ರು. ಹೇಗ್ ಸಾಧ್ಯ? ಅಲ್ಲ, ಅತ್ತೆ ಎಲ್ಲಿ ಹೋದ್ರು? ಯಾಕೆ ಈಗ ಆಗ್ತಿದೆ? ಹೇ ದುರ್ಗಾ, ನಿನ್ ತಲೆಗಿಲ್ಲ ಕೆಟ್ಟಿದ್ಯಾ? ಎಷ್ಟು ಭಯ ಆಯ್ತು ಗೊತ್ತಾ? ಅಲ್ಲ ಬಾಸು, ಮತ್ತೆ ಭಯ ಆಗಲ್ಲ ಅಂತಂದ್ರೆ? ದುರ್ಗಾ ಜೈಲು, ಇಲ್ಲೂ ಹುಡುಗಾಟ ಬಿಡಲ್ವಾ ನೀನು? ಹೇಗ್ ಬಿಡಕ್ಕಾಗತ್ತೆ ಬಾಸು? ನಿಮ್ನ ನೋಡಿದ್ರೆ ನಿಮ್ಮನ್ನ ರೇಗ್ಸೋಣ ಅಂತ ಅನ್ಸುತ್ತೆ. ಹೌದೌದು, ಹೌದು ಬಿಡಕ್ಕಾಗತ್ತ? ಸರ್, ಏನಾಯ್ತು? ಎರಡು ತಟ್ಟೆ ತಟ್ಟೆನೇ ಸಿಗ್ತಾ ಇಲ್ಲ ಸರ್, ಕತ್ಲು ಬೇರೆ ಅಲ್ವಾ, ಅದಕ್ಕೆ ಎರಡೇ ಸಿಕ್ತು, ಅದ್ರಲ್ಲಿ ಹಾಕೊಂಡ್ಬಂದೆ. ಆ ಸೆಲ್ಗೊಂದು ಈ ಸೆಲ್ಗೊಂದು. ಇಬ್ರಿಂದ ಒಂದ್ ತಟ್ಟೆನಾ? ಇಬ್ರು ಒಂದೇ ಸಲಲ್ಲಿದ್ದಾರೆ, ಒಂದೇ ತಟ್ಟೆಲಿ ಊಟ ಅಷ್ಟೇ. ಜೀವನದಲ್ಲಿ ಮೊದಲನೇ ಸರಿ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ಕೊಡು ಕೊಡು ಊಟನ. ಸರಿ ಸರ್. ಹಾ, ದುರ್ಗಾ, ನನ್ಗೆ ಹೊಟ್ಟೆ ಹಸಿವಿಲ್ಲ, ನೀನು ಊಟ ಮಾಡು. ನನ್ಗೂ ಹಸ್ವಾಗ್ತಿಲ್ಲ ಬಾಸು, ನೀವೇ ಊಟ ಮಾಡಿ. ದುರ್ಗಾ, ಸುಮ್ಮನೆ ಇರಿಟೇಟ್ ಮಾಡಬೇಡ, ಸುಮ್ಮನೆ ಊಟ ಮಾಡು. ಹೇಳ್ತಿದ್ದೀನಲ್ವಾ ನಂಗೆ ಹಸ್ವಿಲ್ಲ ಅಂತ, ನೀವು ಊಟ ಮಾಡಿ. ಬಾಸು, ಎಲ್ಲಾದ್ರೂ ಸಿಂಹ ಬಂದಿದೆ ಅಂತ ನಿಮ್ಗೆ ಅನ್ಸ್ತಿಲ್ವಾ? ಸಿಂಹನಾ? ಹಾವಾಯ್ತು, ಇವಾಗ ಸಿಂಹನಾ? ಹ್ಞೂ ಬಾಸು, ಏಕೆ ಗರ್ಜನೆ ಕೇಳಿಸ್ತಿಲ್ವಾ? ದುರ್ಗಾ, ಇರಿಟೇಟ್ ಮಾಡಬೇಡ. ನಿಜವಾಗ್ಲೂ ಬಾಸು, ನಿಮ್ ಹೊಟ್ಟೆಯಿಂದ ಅವಾಗ್ಲಿಂದ ಯಾವ್ದೋ ಸಿಂಹ ಗರ್ಜನೆ ಮಾಡ್ತಾನೆ ಇದೆ. ನಿಮ್ಗೆ ಹಸ್ವಾಗಿದೆ ಅಂತ ನಂಗೆ ಗೊತ್ತು, ಊಟ ಮಾಡಿ. ಓವರಾಗಿ ಆಡ್ಬೇಡ ದುರ್ಗಾ, ಸುಮ್ಮನೆ ಊಟ ಮಾಡು. ಬಾಸು, ನಿಮ್ಗೆ ಹಸ್ವಾಗ್ತಿದೆ ಅಂತ ನಂಗೆ ಗೊತ್ತು, ತಗೊಳ್ಳಿ ತಿನ್ನಿ. ನಿನಗೆ ಹಸುವಾಗ್ತಾ ಇಲ್ಲ, ನೀನು ಊಟ ಮಾಡು, ಹೇಳ್ತಾ ಇದ್ದೀನಿ ತಾನೆ. ನಿಮಗೆ ಹಸ್ವಾಗ್ತಿದೆ, ನಂಗೆ ಹಸ್ವಾಗ್ತಿಲ್ಲ. ನನಗೆ ಹಸುವಾಗ್ತಿಲ್ಲ, ನಿನಗೆ ಹಸುವಾಗ್ತಾ ಇದೆ. ನೀವು ಊಟ ಮಾಡಿ. ನೀನು ಊಟ ಮಾಡು. ನಾನು ಊಟ ಮಾಡಲ್ಲ, ನೀವು ಊಟ ಮಾಡಿ. ಅಯ್ಯೋ, ಯಾವ ಊರಿ ನಿಂದು? ನೀವಿಬ್ರು ಈಗ ಜಗಳ ನಿಲ್ಲಿಸ್ತೀರಾ ಇಲ್ವಾ? ನೋಡಿ, ನೀವಿಬ್ರು ಈಗ ಊಟದ ರುಚಿ ನೋಡಿಲ್ಲ ಅಂದ್ರೆ ಈ ಲಾಟಿ ರುಚಿ ತೋರಿಸ್ಬೇಕಾಗತ್ತೆ. ದುರ್ಗಾ, ಕೇಳಿಸ್ಕೊಂಡ್ಯಾ? ಸುಮ್ಮನೆ ಊಟ ಮಾಡು. ಅವ್ರು ನಿಮ್ಮನ್ನು ಸೇರ್ಸೆ ಹೇಳಿದ್ದು, ನಿಮಗೆ ಕೇಳಿಸ್ಲಿಲ್ವಾ? ನೀವು ಊಟ ಮಾಡಿ. ಅಯ್ಯೋ ರಾಮ, ಒಂದ್ ಕೆಲಸ ಮಾಡಿ, ನೀವಿಬ್ರು ಊಟ ಮಾಡಬೇಡಿ. ನೀವು ಅವ್ರಿಗೆ ಊಟ ಮಾಡಿಸಿ, ಅವರು ನಿಮ್ಗೆ ಊಟ ಮಾಡಿಸ್ತಾರೆ. ಏನ? ಗೊತ್ತಾಗ್ಲಿಲ್ವಾ? ನೀವು ಅವ್ರಿಗೆ ಊಟ ಮಾಡಿಸಿ, ಅವರು ನಿಮ್ಗೆ ಊಟ ಮಾಡಿಸ್ಲಿ. ಇನ್ಸ್ಪೆಕ್ಟರ್, ಈಗ ಊಟ ಮಾಡ್ತೀರಾ, ಲಾಟಿ ರುಚಿ ನೋಡ್ತೀರಾ? ಏನೇ ಆಗಲಿ, ಅಕಸ್ಮಾತ್ ನಾನು ಇನ್ಸ್ಪೆಕ್ಟರ್ ಆಗಿಲ್ಲ ಅಂದಿದ್ದರೆ ಮದುವೆ ಬ್ರೋಕರ್ ಆಗ್ಬಿಡ್ತಾ ಇದ್ನೋ ಏನೋ.